ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಗೆ ತಲೆನೋವಾಗಿದೆ. 3 ಸಂಸ್ಥೆಗಳು ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ಸಂಸ್ಥೆಗಳ ಪದಾಧಿಕಾರಿಗಳ ವಿಚಾರಣೆ ಏನಿದೆಯಲ್ಲ ಅದು ಅಧಿಕಾರಿಗಳಿಗೆ ತಲೆನೋವಾಗ್ತಾ ಇದೆ. ಒಬ್ಬರ ಮೇಲೊಬ್ಬರು ತಪ್ಪನ್ನ ಎತ್ತಿ ಹಾಕ್ತಾ ಇದ್ದಾವೆ ಸಂಸ್ಥೆಗಳು. ಕಾರ್ಯಕ್ರಮದ ಆಯೋಜನೆಗೆ ಪರ್ಮಿಷನ್ ಕೊಟ್ಟಿದ್ಯಾರು ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಂದೋಬಸ್ತ್ ಪ್ಲಾನ್ ಬಗ್ಗೆ ಸಿಐಡಿ ಟೀಮ್ನಿಂದ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಕಾರ್ಯಕ್ರಮದ ಆಯೋಜನೆಯನ್ನ ನಾವು ಮಾಡಿಲ್ಲ ಅಂತ ಹೇಳಿ ಈ 3 ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಸರ್ಕಾರದಿಂದಲೇ ಬಂದಿರೋ ಆಹ್ವಾನ ಅಂತ ಹೇಳಿ ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಎಲ್ಲರನ್ನೂ ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸೋದಕ್ಕೆ ಸಿಐಡಿ ತಯಾರಿಯನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ತನಿಖಾ ತಂಡ ಸೂಚನೆಯನ್ನ ಕೂಡ ಕೊಡ್ತಾ ಇದೆ. 3 ಸಂಸ್ಥೆಯ ಮುಖ್ಯಸ್ಥರು ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ಒಬ್ಬರ ಮೇಲೊಬ್ರು ತಪ್ಪನ್ನ ಎತ್ತಾಕ್ತಾ ಇದ್ದಾವೆ ಸಂಸ್ಥೆಗಳು. ಮೊದಲಿಗೆ ಕಾರ್ಯಕ್ರಮದ ಆಯೋಜನೆ ಮಾಡಿದ್ಯಾರು, ಪರ್ಮಿಷನ್ ಕೊಟ್ಟಿದ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಈ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಬಂದೋಬಸ್ತ್ ಪ್ಲಾನ್ ಬಗ್ಗೆ ಸಿಐಡಿ ಟೀಮ್ನಿಂದ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಎತ್ತಾಕೊಳ್ತಾ ಇದ್ದಾರೆ. ಯಾರೂ ಕೂಡ ಇದು ನಮ್ಮ ತಪ್ಪು ಅಥವಾ ನಮ್ಮಿಂದ ಈ ರೀತಿಯಾಗಿ ಆಯಿತು ಅನ್ನೋದನ್ನ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೇನೆ. ಬಟ್ ಆದರೆ 11 ಜನರ ಪ್ರಾಣ ಹೋಗಿದೆ. ಇಲ್ಲಿ ಆ ಪ್ರಾಣಕ್ಕೆ ಹೊಣೆ ಯಾರು ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಎಲ್ಲರೂ ಕೂಡ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ. ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ಯಾರು ಪರ್ಮಿಷನ್ ಕೊಟ್ಟ ನಂತರ ಈ ರೀತಿಯಾಗಿ ಆಯಿತು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಬಟ್ ಆದರೆ ತನಿಖೆಯನ್ನು ನಡೆಸ್ತಾ ಇದೆ ಸಿಐಡಿ ಟೀಮ್. ಸಿಐಡಿ ಟೀಮ್ಗೆ ಇದೀಗ ತಲೆನೋವು ಆಗಿದೆ ಈ ಒಂದು ಪ್ರಕರಣ. ಎಲ್ಲರೂ ಕೂಡ ಸರ್ಕಾರದ ಮೇಲೆ ಸರ್ಕಾರ ಪರ್ಮಿಷನ್ ಕೊಡ್ತು, ಸೊ ಹಾಗಾಗಿ ನಾವು ಮುಂದುವರೆದ್ಕೊಂಡು ಹೋದ್ವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆರ್ಸಿಬಿ ಕೂಡ ಅದನ್ನೇ ಹೇಳ್ತಾ ಇದೆ, ಕೆಎಸ್ಸಿಎ ಕೂಡ ಅದನ್ನೇ ಹೇಳ್ತಾ ಇದೆ, ಡಿಎನ್ಎ ಸಂಸ್ಥೆ ಕೂಡ ಅದನ್ನೇ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಏನು ಅಜಯ್, ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಏನಿದೆ ಸಿಐಡಿ ಅಧಿಕಾರಿಗಳಿಗೆ ದಿನದಿಂದ ದಿನಕ್ಕೂ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಆರ್ಸಿಬಿ ಮತ್ತೆ ಕೆಎಸ್ಸಿಎ ಮತ್ತೆ ಡಿಎನ್ಎ ಯಾರನ್ನೇ ಪ್ರಶ್ನೆ ಮಾಡಿದ್ರು ಸರ್ಕಾರದ ಕಡೆ ಬೊಟ್ಟು ಮಾಡುವ ಕೆಲಸಗಳಾಗ್ತಾ ಇದೆ. ಖಂಡಿತ ರಮೆ, ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿದ್ದಂತ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಅಧಿಕೃತವಾಗಿ ತಮ್ಮ ತನಿಖೆಯನ್ನು ಶುರು ಮಾಡಿದ್ದಾರೆ. ಹಲವು ದಿನಗಳಿಂದ ಕೂಡ ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಆರ್ಸಿಬಿ ಫ್ರಾಂಚೈಸಿ ಆಗಿರ್ಬೋದು, ಡಿಎನ್ಎ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜೊತೆಗೆ ಕೆಎಸ್ಸಿಎ ಏನಿದೆ ಒಂದು ಸಂಸ್ಥೆ, ಈ 3 ಸಂಸ್ಥೆಯ ವಿಚಾರಕ್ಕೆ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸಿಐಡಿ ಅಧಿಕಾರಿಗಳಿಗೆ ತಲೆನೋವು ಈಗ ಬಂದಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ವಿಚಾರಣೆಗೆ ಕೆಲವೊಂದಷ್ಟು ಸಿಬ್ಬಂದಿಗಳನ್ನ ಅಧಿಕಾರಿಗಳನ್ನ ಕರೆದು ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಈ ಎಲ್ಲರೂ ಕೂಡ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ವಿಚಾರಣೆ ವೇಳೆ ಕೆಲವೊಂದಷ್ಟು ಮಾಹಿತಿಯನ್ನ ಕೇಳಿದಂತ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಜೊತೆಗೆ ತನಿಖಾ ಅಧಿಕಾರಿ ಯಾರಿದ್ರೆ ಅವರು ವಿಚಾರಣೆನ ಮಾಡ್ತಾರೆ, ಮಾಹಿತಿನ ಕೂಡ ಪಡ್ಕೊಂತಾ ಇದ್ರು. ಆದ್ರೆ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕಾರ್ಯಕ್ರಮದ ಪ್ರತಿಯೊಂದು ಆಯೋಜನೆ ಆಗಿರ್ಬೋದು, ಪರ್ಮಿಷನ್ ಆಗಿರ್ಬೋದು, ಜೊತೆಗೆ ಭದ್ರತೆ ಅಂದ್ರೆ ಪೊಲೀಸರ ಬಂದೋಬಸ್ತ್ ಏನಿದೆ ಅದ್ರ ಜೊತೆಗೆ SOP ಬಗ್ಗೆ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಎಲ್ಲ ಒಂದು ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು, ಒಂದ್ ಕಡೆ ಆರ್ಸಿಬಿ ಆಗಿರ್ಬೋದು, ಡಿಎನ್ಎ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕೆಎಸ್ಸಿಎ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಇವೆಲ್ಲವನ್ನು ಕೂಡ ಸರ್ಕಾರನೇ ವಹಿಸ್ಕೊಂಡಿತ್ತು, ಸರ್ಕಾರನೇ ಈ ಒಂದು ಕೆಲಸವನ್ನ ಮಾಡಿತಾ ಇತ್ತು, ನಮ್ಗೆ ಅವರೇ ಒಂದು ಆಹ್ವಾನವನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ನಮ್ಮ ಕೆಲಸ ಏನಿತ್ತು ನಾವು ಮಾಡಿದ್ವಿ, ಇದರಿಂದ ನಮ್ಮ ಒಂದು ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ಹೇಳಿಕೆನ ನಾವು ಕೊಡ್ತಾ ಇದೀವಿ, ಇದು ನೇರವಾಗಿ ಕಾರಣ ರಾಜ್ಯ ಸರ್ಕಾರ ಅಂತ ಹೇಳಿ ನೇರವಾಗಿ ಒಂದು ವಿಚಾರಣಾ ಹಂತದಲ್ಲಿ ಇದೀಗ ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸೋದಕ್ಕೆ ಸಿಐಡಿ ಟೀಮ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಮತ್ತೆ ವಿಚಾರಣೆ ನಡೆಸಿದ್ರು ಕೂಡ ಅದನ್ನೇ ಹೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವಾಗ ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿ ಅಧಿಕಾರಿಗಳು ಸೂಚಿಸಿದ್ದಾರೆ ಅಂತ?
ಕಳೆದ ಒಂದು 3 ದಿನ ಹಿಂದೆ ಅಷ್ಟೇ ಮತ್ತೆ ಇವು 3 ಸಂಸ್ಥೆಗಳ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಇದೇ ರೀತಿಯಾದಂತ ಮೊಂಡತನದ ಒಂದು ಉತ್ತರವನ್ನ ಒಂದ್ ಕಡೆ 3 ಇಲಾಖೆಯ ಸಂಸ್ಥೆಗಳು ಕೂಡ ಅಧಿಕಾರಿಗಳು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರನ್ನೂ ಕೂಡ ಮತ್ತೆ ಸಿಐಡಿ ಅಧಿಕಾರಿಗಳು ಈ ಅಧಿಕಾರಿಗಳನ್ನ ಕರೆಸಿ ವಿಚಾರಣೆನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮತ್ತೆ ವಿಚಾರಣೆಗೆ ಹಾಜರು ಆಗ್ಬೇಕು ಅಂತೇಳಿ ಈಗಾಗಲೇ ಈ ಸಿಐಡಿಯ ತನಿಖಾ ತಂಡ ಕೂಡ ಸೂಚನೆಯನ್ನ ಕೊಟ್ಟಿದೆ. ಒಂದ್ ಕಡೆ RCB DNA KC ಅಧಿಕಾರಿಗಳಿಗೆ ಮತ್ತೊಂದು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಅವರು ಕೊಟ್ಟಿರುವಂತ ಹೇಳಿಕೆ ಯಾವುದೇ ರೀತಿಯಾದಂತ ತನಿಖೆಗೆ ಪೂರಕವಾದಂತ ಹೇಳಿಕೆಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ನೇರವಾಗಿ ಅವರು ಬಟ್ಟನ್ನ ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ಮೇಲೆ. ಯಾಕಂದ್ರೆ ಪರ್ಮಿಷನ್ ಸೇರಿದಂತೆ ಭದ್ರತೆ ಬಗ್ಗೆ ಎಲ್ಲವನ್ನು ಕೂಡ ಸರ್ಕಾರನೇ ಕೈಗೊಂಡಿತ್ತು. ಅವರೇ ನಮ್ಗೆ ಮನವಿನ ಕೊಟ್ಟರು ಅಂತೇಳಿ ಇದೇ ರೀತಿಯಾದಂತ ಉತ್ತರವನ್ನ ಸಿಐಡಿ ಅಧಿಕಾರಿಗಳು ಅಂದ್ರೆ ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಮತ್ತಷ್ಟು ಅವ್ರಿಗೆ ಮಾಹಿತಿನ ಪಡ್ಕೋಬೇಕಾಗುತ್ತೆ, ತನಿಖೆನ ಮಾಡ್ಬೇಕಾಗುತ್ತೆ. ಈಗ 2ನೇ ಬಾರಿ ನೋಟಿಸ್ ಅನ್ನ ಕೊಟ್ಟು ಅವ್ರು ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾರೆ, ಮತ್ತೆ ಇದೇ ರೀತಿಯಾಗಿ ಉತ್ತರವನ್ನ ಕೊಡ್ತಾರ, ಇಲ್ಲ ಬೇರೆ ರೀತಿಯಾದಂತ ಹೇಳಿಕೆನ ದಾಖಲಿಸ್ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.